ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋ 2 ವಾರ ಕಂಪ್ಲೀಟ್ ಆಗಿದ್ದು, ಈ ವಾರದಲ್ಲಿ ಕಳಪೆ ಯಾರು ಎಂಬುದನ್ನು ನಿರ್ಧರಿಸಲಾಗಿದೆ. ಒಬ್ಬ ಒಂಟಿ ಅಥವಾ ಜಂಟಿಯನ್ನು ಕಳಪೆ ಪ್ರದರ್ಶನ ನೀಡಿದವರು ಎಂದು ಘೋಷಿಸಿ ಜೈಲಿಗೆ ಕಳುಹಿಸಬೇಕಾಗುತ್ತದೆ ಎಂದಿತ್ತು ಬಿಗ್ ಬಾಸ್. ಆಗ ಅಶ್ವಿನಿ ಗೌಡ ಅವರು ಮಂಜು ಭಾಷಿಣಿ ಮತ್ತು ರಾಶಿಕಾ ಹೆಸರು ಹೇಳಿದ್ದು ಅವರಿಬ್ಬರಿಗೆ ಕಳಪೆ ಪಟ್ಟ ನೀಡಿ ಜೈಲಿಗೆ ಕಳಿಸಲಾಗಿದೆ. ಜೈಲಿಗೆ ಹೋದಾಗ ಕಣ್ಣೀರು ಹಾಕಿದ ರಾಶಿಕಾ, ನಾನಂತೂ ನೀವು ಹೇಳಿದ್ದನ್ನು ಕೇಳಲ್ಲ ಅಂತ ಕುಳಿತುಕೊಳ್ತೇನೆ ಎಂದಿದ್ದಾರೆ. ಕೇಳ್ತಾನೆ ಇರಲಿಲ್ಲ, ಇವಾಗ ಕಿಚನ್ಗೆ ಬರಲಿಲ್ಲ. ಅವರು ಚೇಂಜ್ ಮಾಡ್ತಾರೆ ನೋಡಿ, ಇವಾಗ ಆಟ ಆಡ್ತಾರೆ. ಒಂದು ಪನಿಷ್ಮೆಂಟ್ ಕೊಟ್ಟಿದ್ದು ನನಗೇನು ರಿಗ್ರೆಟ್ಸ್ ಇಲ್ಲ. ನಾನಂತೂ ನೀವು ಹೇಳಿದ ಏನು ಕೇಳಲ್ಲ ಅಂತಾನೆ ಕೂತ್ಕೊಳ್ಳೋದು. ಈ ವಾರ 3 ಜಂಟಿ 4 ಒಂಟಿಗಳು ನಾಮಿನೇಟ್ ಆಗಿದ್ದಾರೆ. ಮಂಜು ಭಾಷಿಣಿ, ರಿಷಿಕಾ, ಮಾಳು, ಸ್ಪಂದನ, ಅಭಿ, ಅಶ್ವಿನಿ ಜಂಟಿಗಳಲ್ಲಿ ನಾಮಿನೇಟ್ ಆಗಿದ್ದಾರೆ. ಜಾನ್ವಿ, ರಕ್ಷಿತಾ ಶೆಟ್ಟಿ, ಧನುಷ್, ಅಶ್ವಿನಿ ಗೌಡ ಒಂಟಿಗಳಲ್ಲಿ ನಾಮಿನೇಟ್ ಆಗಿದ್ದಾರೆ. ಈ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಹಲವಾರು ತಿರುವುಗಳಿದ್ದ ಮಹಾವಾರ. ನಾಮಿನೇಟ್ ಆಗಿರೋ 3 ಜಂಟಿ 4 ಒಂಟಿಗಳು. ನಾಮಿನೇಟ್ ಮಾಡ್ತಾರೆ ಅಂತ ನಾವು ಅಪೋಸ್ ಮಾಡದಿರಕ್ಕಾಗತ್ತಾ? ಮುನ್ನುಗ್ಗೋರು ಯಾರು, ಹೊರಬೀಳೋರು ಯಾರು? ನಿಮ್ ಬಂದು ಇದ್ದೇ ಇರ್ಬೋದು, ಬುದ್ಧಿ ಐತಿ ನನ್ನ ಹತ್ರ.